ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಇವತ್ತು ನನಗೆ ಆಶೀರ್ವಾದ ಮಾಡಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ನಾವು ಈ ಕ್ಷೇತ್ರದ ಸಂಪೂರ್ಣವಾಗಿ ಪ್ರತಿ ಗ್ರಾಮದಲ್ಲೂ ನಾವು ಚುನಾವಣೆ ಪ್ರಚಾರಕ್ಕಿರ್ಬೋದು ಹಲವಾರು ಬಾರಿ ಹೋದಾಗ ನಾವು ಗಮನಿಸಿದಂಥ ವಿಚಾರ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಇವತ್ತು ಸುಮಾರು 75%ಗಿಂತ ಹೆಚ್ಚಿನ ಕುಟುಂಬಗಳು ನಾವು ಗಮನದಲ್ಲಿಟ್ಕೊಂಡು ಈ ಕ್ಷೇತ್ರದ ಮತದಾರರು ನನಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಮೊದಲನೇ ಆದ್ಯತೆ, ನಮ್ಮ ಒಂದು ಸಂಕಲ್ಪ ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಪ್ರತಿ ಮಕ್ಕಳಿಗೂ ಸಿಕ್ಕಬೇಕು, ಅದು ಸರ್ಕಾರಿ ಶಾಲೆಗಳಲ್ಲಿ ಅನ್ನೋದು ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಆಡಳಿತವನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾವು 2023-24ನೇ ಸಾಲಿನಲ್ಲಿ ಕಾರ್ಯಕ್ರಮ ಮಾಡಿದ್ರಿ, 24-25ನೇ ಸಾಲಿನಲ್ಲೂ ಮಾಡಿದ್ರಿ, ಈಗ 25-26ನೇ ಸಾಲಿನಲ್ಲೂ ಇವತ್ತು ಮಾಡ್ತಾಯಿದ್ದೀರಿ. ಇವೆಲ್ಲ ಗಮನಿಸಿದಾಗ 23-24ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಸುಮಾರು 14,650 ಜನ ಮಕ್ಕಳಿದ್ರು. 2024-25ನೇ ಸಾಲಿನಲ್ಲಿ ನೋಡಿದಾಗ 12,800 ಜನ ಮಕ್ಕಳಿದ್ರು. ಈ ವರ್ಷ ಅದಕ್ಕಿಂತ ಕಡಿಮೆ 11,755 ಜನ ಮಕ್ಕಳಿದ್ದಾರೆ. ಅಂದರೆ ಇದನ್ನೆಲ್ಲ ಗಮನಿಸಿದಾಗ ಪ್ರತಿ ವರ್ಷ 1,500 ಜನ ಮಕ್ಕಳು ಶಾಲೆಗೆ ಇವತ್ತು ಅವರು ಅಡ್ಮಿಷನ್ಸ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾಯಿದೆ. ಈ ಒಂದು ವೇದಿಕೆ ಮುಖಾಂತರ ನಮ್ಮ ಕ್ಷೇತ್ರದ ಅಧಿಕಾರಿಗಳು, ಶಿಕ್ಷಣಾಧಿಕಾರಿಗಳಿದ್ದಾರೆ, ಏನಿವತ್ತು ನಾವು ಪ್ರತಿ ಗ್ರಾಮದಲ್ಲೂ ಇವತ್ತು ನಮ್ಮ ಶಿಕ್ಷಕರು ಹೋಗಿ ಇವತ್ತು ವಿದ್ಯಾರ್ಥಿಗಳು ಮತ್ತು ಮಕ್ಕಳವರು ತಂದೆ ತಾಯಿಯನ್ನು ಮನವೊಲಿಸಿ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರ ಗಮನ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇವೆಲ್ಲ ಗಮನಿಸಿದಾಗ ನಾನು ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳು ಹೇಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಏನು SLC ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕು ಅನ್ನೋಂಥದ್ದು ನಮ್ಮ ಒಂದು ಗುರಿ, ನಮ್ಮ ಒಂದು ಸಂಕಲ್ಪ. ಆದರೂ ಸಹ ಈ ವರ್ಷ ಹಿಂದಿನ ವರ್ಷ 3ನೇ ಸ್ಥಾನದಲ್ಲಿತ್ತು, ಈ ವರ್ಷ 2ನೇ ಸ್ಥಾನಕ್ಕೆ ಬಂದಿದೆ. ರಾತ್ರಿ ನಾನು ಕೂತ್ಕೊಂಡು ಏನು ನಡೆದಂಥ ರಾತ್ರಿ IPL ಕ್ರಿಕೆಟ್ ನೋಡಿದಾಗ 18ನೇ ವರ್ಷ ಸಾಧನೆ ಇವತ್ತು ನಮ್ಮ ಬೆಂಗಳೂರು RCB ಅವರು ಗೆದ್ದಿದ್ದಾರೆ. ಇದು ನೋಡಿದಾಗ ನನಗೊಂದು ಐಡಿಯಾ ನನ್ನ ಗಮನಕ್ಕೆ ಬಂದಿದ್ದು, ಏನು 25-26ನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ SLC ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳೋಂಥ ವಿದ್ಯಾರ್ಥಿಗೆ ನನ್ನ ವೇತನದಿಂದ 1 ಲಕ್ಷ ಬಹುಮಾನ ಕೊಡಬೇಕನ್ನೋಂಥದ್ದು ನಾನು ತೀರ್ಮಾನ ಮಾಡಿದೆ. 2ನೇ ಪ್ಲೇಸು 50,000 ಕೊಡಬೇಕನ್ನೋಂಥದ್ದನ್ನ ತೀರ್ಮಾನ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ ಇದೊಂದು ನಡವಳಿಯನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಮುಖ್ಯವಾಗಿ ಆ ವಿದ್ಯಾರ್ಥಿಗೂ ಜೊತೆಯಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಒಂದು ಉತ್ತಮ ಬಹುಮಾನವನ್ನು ಕೊಟ್ಟು ಅವ್ರನ್ನೂ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮುಂದುವರಿಸ್ಕೊಂಡು ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾರೆ. ಈ ಒಂದು ರಾತ್ರಿ RCB ಕ್ರಿಕೆಟ್ ನೋಡಿದ ಮೇಲೆ ನನ್ನ ಐಡಿಯಾ ಬಂತು, ನಮ್ಮ ತಾಲೂಕಲ್ಲೂ ಅಂತ. ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಇವತ್ತು ಸರ್ಕಾರ ಪ್ರತಿ ವರ್ಷ ನನಗೆ ಒಂದು ಸುಮಾರು 24-25 ಲಕ್ಷ ಸ್ಯಾಲ್ರಿ ಕೊಡ್ತಾಯಿದ್ರು. ಈ ವರ್ಷ 33 ಲಕ್ಷ ಮಾಡಿದ್ದಾರೆ. ಆ ಎಲ್ಲ ಹಣವನ್ನು, ಜನಗಳಿಗೆ ಕಟ್ಟೋ ತೆರಿಗೆ ಹಣವನ್ನು ಶಿಕ್ಷಣಕ್ಕೆ ಬಳಸ್ಬೇಕನ್ನೋಂಥದ್ದನ್ನ ತೀರ್ಮಾನ ಮಾಡಿ ನಿರಂತರವಾಗಿ ನಾನು ಬಂದಿದ್ದ ದುಡ್ಡೆಲ್ಲ ಶಿಕ್ಷಣಕ್ಕೆ, ಅದು ಸರ್ಕಾರಿ ಶಾಲೆ ಹೋದಂಥ ಬಡ ಮಕ್ಕಳಿಗೆ, ಇದು ಬಿಟ್ಟು ಇವತ್ತು ಉನ್ನತ ಶಿಕ್ಷಣ ಪಡಿತಕ್ಕಂಥವ್ರು ಇವತ್ತು ಬಡ ಮಕ್ಕಳು ಬಂದಾಗ ಅವರು ಉನ್ನತ ಶಿಕ್ಷಣಕ್ಕೆ ಯಾವ ರೀತಿ ಅವರು ಸಹಕಾರ ಕೊಡಬೇಕು, ಯಾವ ರೀತಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರುಗಳು ಇವತ್ತು ಆ ಒಂದು ವಿಚಾರವಾಗಿ ಪ್ರತಿಯೊಬ್ಬರು ನಮ್ಮ ಸಹಕಾರ ಕೊಡ್ತಾಯಿದ್ದಾರೆ. ಇವಾಗ ನಮ್ಮ ಸೀನಣ್ಣವರು ಇಲ್ಲಿ ಕುಂತಿದ್ದಾರೆ. ಮೊನ್ನೆ ಒಬ್ಬ
ತಿಮ್ಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹೆಣ್ಣು ಮಗು, ಸಡ್ಲವಾರಿಯಲ್ಲಿ ಗ್ರಾಮದ ಒಂದು ಹೆಣ್ಣು ಮಗುವು ಇವತ್ತು ವೈದ್ಯಕೀಯ ಶಿಕ್ಷಣ ಪಡಿಬೇಕಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ನಂದಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ಗಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸೀನಣ್ಣವರು ಅವ್ರದ್ದು ಸಂಪೂರ್ಣವಾಗಿ ಅವರ ಒಂದು ಪೂರ್ಣ ವಿದ್ಯಾಭ್ಯಾಸಕ್ಕೆ ನಾನೇ ಹಣ ಕಟ್ತೀನಮ್ಮ ಅಂತೇಳಿ 2 ವರ್ಷ ಈಗ ಕಟ್ಟಿದ್ದಾರೆ. ಈ ವರ್ಷವೂ ಯಾರಾದರೂ ಬಡವರು ಒಂದು ಉನ್ನತ ಶಿಕ್ಷಣ ಪಡೆಯುವಂಥವ್ರು ನಮ್ಮ ಗಮನಕ್ಕೆ, ನಮ್ಮ ಮುಖಂಡರ ಗಮನಕ್ಕೆ ತಂದಾಗ ಈ ಬಾರಿನೂ ನಮ್ಮ ಸೀನಣ್ಣವರು ಅವ್ರು ನಾವು ಸಹಕರಿಸ್ತೀರಿ ಅಂತ ಹೇಳಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಬಯಸ್ತಾ ಇದ್ದೀನಿ. ಒಟ್ಟಾರೆ ಇವತ್ತು ಈ ಕ್ಷೇತ್ರದ ನಮ್ಮ ಒಂದು ಸಂಕಲ್ಪ ನೆರವೇರಬೇಕಾದ್ರೆ ಮುಖ್ಯವಾಗಿ ನಮ್ಮ ಶಿಕ್ಷಕರು ನಮಗೆ ಹೆಚ್ಚಿನ ಆದ್ಯತೆಯನ್ನು, ಮಕ್ಕಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಾಗಬೇಕು. ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿರ್ಬೋದು, ಕಟ್ಟಡಗಳಿರ್ಬೋದು, ಏನೇ ಇದ್ದರೂ ನಮ್ಮ ಮುಖಂಡರು ಗಮನ ತಂದು ನನ್ನ ಗಮನ ತಂದಾಗ ಪ್ರತಿ ಶಾಲೆಗಳನ್ನು ಇವತ್ತು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ. ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಇಂಡಸ್ಟ್ರಿಯಲ್ಲು ಗಣಿಗಾರಿಕೆ ಮತ್ತು ಕಬ್ಬಣ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಂಗೆ ಅವರು CSR ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವರ್ಷ ಸುಮಾರು ಒಂದು 10 ಕೋಟಿಗೆ ಇನ್ನು ಹೆಚ್ಚಿನ ಈ ವರ್ಷ ನನಗೆ CSR ನಿಧಿದ್ದು ಹಣ ಬರೋದ್ರಿಂದ ಅದನ್ನು ಸಂಪೂರ್ಣವಾಗಿ ನಾನು ಶಿಕ್ಷಣಕ್ಕೆ, ಶಾಲೆಗಳಿಗೆ ಬಳಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟು